ಇಂದು ರಾಜ್ಯದಲ್ಲಿ ಮೊದಲ ಹಂತದ 14 ಲೋಕಸಭಾ ಕ್ಷೇತ್ರಗಳಿಗೆ ವೋಟಿಂಗ್ ಆಗಿದೆ. ಯಾವ ಕ್ಷೇತ್ರಗಳಲ್ಲಿ ಎಷ್ಟೆಷ್ಟು ರಾಜ್ಯದಲ್ಲಿ ಒಟ್ಟಾರೆ ಕಳೆದ ಬಾರಿ ಈ 14 ಕ್ಷೇತ್ರಗಳಲ್ಲಿ ಎಷ್ಟು ಪರ್ಸೆಂಟೇಜ್ ವೋಟ್ ಆಗಿತ್ತು ಇವೆಲ್ಲ ನೋಡ್ತಾ ಹೋಗೋಣ. ಈ 14 ಕ್ಷೇತ್ರಗಳ 247 ಜನ ಅಭ್ಯರ್ಥಿಗಳ ಭವಿಷ್ಯ ಮತಯಂತ್ರ ಸೇರಿದೆ. ಚುನಾವಣಾ ಆಯೋಗದ ಪ್ರಾಥಮಿಕ ಮಾಹಿತಿ ಪ್ರಕಾರ ಈ 14 ಕ್ಷೇತ್ರದಲ್ಲಿ ಒಟ್ಟಾರೆ ಶೇಕಡ 64.51% ಮತದಾನ ಆಗಿದೆ. ಕಳೆದ ಸಲ ಈ ಕ್ಷೇತ್ರದಲ್ಲಿ ಶೇಕಡ 70.49% ಮತದಾನ ಆಗಿತ್ತು. ಬೆಂಗಳೂರಿನಲ್ಲಿ ಯಥಾಸ್ಥಿತಿ ಕಳಪೆ ಪ್ರದರ್ಶನ, ಕಡಿಮೆ ಮತದಾನ ಆಗಿದೆ. ಮಾಜಿ ಸಿಎಂ ಕುಮಾರಸ್ವಾಮಿ, ಡಾಕ್ಟರ್ ಮಂಜುನಾಥ್, ಶೋಭಾ ಕರಂದ್ಲಾಜೆ, ಮಾಜಿ ಸಚಿವರಾದ ಸೋಮಣ್ಣ, ಸುಧಾಕರ್, ಡಿಕೆ ಸುರೇಶ್, ಪ್ರಜ್ವಲ್ ರೇವಣ್ಣ, ಯದುವೀರ್, ಜಯಪ್ರಕಾಶ್ ಹೆಗಡೆ ಸೇರಿದಂತೆ ಪ್ರಮುಖರ ಭವಿಷ್ಯ ಮತಯಂತ್ರದಲ್ಲಿ ಭದ್ರವಾಗಿದೆ. ಈಗಾಗಲೇ ಬಹುತೇಕ ಕ್ಷೇತ್ರಗಳಲ್ಲಿ ಮತಯಂತ್ರಗಳು ಅತ್ಯಂತ ಬಿಗಿ ಭದ್ರತೆ ನಡುವೆ ಸ್ಟ್ರಾಂಗ್ ರೂಮ್ ಕೂಡ ಸೇರಿದೆ. ಒಂದ್ಸಲ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ, ಒಂದೊಂದು ಕ್ಷೇತ್ರದಲ್ಲೂ ಎಷ್ಟೆಷ್ಟು ಆಗಿದೆ ವೋಟ್ ಅಂತ. ಈ ಸಲ ಮತ್ತು ಕಳೆದ ಬಾರಿ ಏನಾಗಿತ್ತು. ಮೊದಲಿಗೆ ತುಮಕೂರು, ಈ ಸಲ ಶೇಕಡ 77.71% ಮತದಾನ ಆಗಿದೆ. ಅದೇ ಕಳೆದ ಬಾರಿ ಅಂದರೆ 2019ರಲ್ಲಿ ಅಂತ ನೋಡಿದಾಗ ಶೇಕಡ 77.11, ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಸುಧಾರಿಸ್ಕೊಂಡಿದ್ದಾರೆ, ವೋಟ್ ಹಾಕಿದ್ದಾರೆ ಅಂತ ಹೇಳ್ಬೋದು. ಅಂದರೆ 100ರಲ್ಲಿ 77ರಿಂದ 78 ಜನ ವೋಟ್ ಹಾಕಿದ್ದಾರೆ ತುಮಕೂರಿನಲ್ಲಿ ಅಂತ ಲೆಕ್ಕಾಚಾರ ಅಷ್ಟೇ. ಶೇಕಡ 77.71 ಅಂದರೆ 100 ಜನ ಇದ್ದಾರೆ ಅಂದರೆ 77 ಜನ ಹಾಕಿದ್ದಾರೆ ವೋಟ್ನ ಅದರಲ್ಲಿ ಅಂತ. ಚಿತ್ರದುರ್ಗ ಅಂತ ಹೋಗೋದಾದ್ರೆ ಈ ಸಲ ಶೇಕಡ 73.11% ಮತದಾನ ಆಗಿದೆ. ಕಳೆದ ಬಾರಿ ಅಂದರೆ 2019ರಲ್ಲಿ ಶೇಕಡ 70.77, ಪರವಾಗಿಲ್ಲ, ಗುಡ್ ರೆಸ್ಪಾನ್ಸ್ ಚಿತ್ರದುರ್ಗದಲ್ಲಿ ವೋಟಿಂಗ್ ಅಲ್ಲಿ. ಕಳೆದ ಬಾರಿ 2019ರಲ್ಲಿ 100 ಜನರಲ್ಲಿ 70 ಜನ ಹಾಕಿದ್ರು ಅಂದ್ರೆ ಈ ಸಲ ಇನ್ನೊಂದಿಬ್ರು ಜಾಸ್ತಿ, ಅಂದ್ರೆ 2%, 3% ಜಾಸ್ತಿ ಹಾಕಿದ್ದಾರೆ ಅಂತ. 73, ಶೇಕಡ 73.11%. ಓಕೆ, ನೆಕ್ಸ್ಟ್ ದಕ್ಷಿಣ ಕನ್ನಡಕ್ಕೆ ಹೋಗೋಣ. ದಕ್ಷಿಣ ಕನ್ನಡದಲ್ಲಿ ಈ ಸಲ ಶೇಕಡ 77.43% ಮತದಾನ ಆಗಿದೆ. ಕಳೆದ ಬಾರಿಯೇ ಸ್ವಲ್ಪ ಪರವಾಗಿಲ್ಲ, ಅಲ್ಲಿ ಶೇಕಡ 77.69% ಆಯಿತು. ಈ ಸಲ ಸ್ವಲ್ಪ ಕಡಿಮೆ ಆಗಿದೆ, ಬಟ್ ಅವರು 70ನ್ನು ಬಿಟ್ಕೊಟ್ಟಿಲ್ಲ, ಸ್ವಲ್ಪ ಮಟ್ಟಿಗೆ ಕಡಿಮೆ, ಬಿಸಿಲು ಅಂತಲೋ ಮಗದೊಂದು ಕಾರಣಗಳು ಗೊತ್ತಿಲ್ಲ. ಓಕೆ, ಇನ್ನು ಮಂಡ್ಯಕ್ಕೆ ಹೋಗ್ಬಿಡೋಣ ನೇರವಾಗಿ. ರಣಕಣ, ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಕರೆಸ್ಕೊಳ್ತಾ ಇತ್ತು ಮಂಡ್ಯ. ಇಲ್ಲಿ ಯಾವತ್ತೂ ಅವ್ರು ಕಡಿಮೆ ಮಾಡ್ಕೊಳ್ಳಲ್ಲ ಬಿಡಿ. ಶೇಕಡ 81.48, ವೆರಿ ಗುಡ್ ಪರ್ಫಾರ್ಮೆನ್ಸ್. ಅದೇ ಕಳೆದ ಬಾರಿ ಶೇಕಡ 80.23%. ಅದನ್ನೇ ಹೇಳಿದ್ದು, ಮಂಡ್ಯದಲ್ಲಿ ರಾಜಕೀಯ ಅನ್ನುವಂಥದ್ದನ್ನು ಬಹಳ ಸೀರಿಯಸ್ ಆಗಿ ಜನ ತಗೊಳ್ತಾರೆ ವೋಟಿಂಗ್ ವಿಚಾರದಲ್ಲಿ. ಈ ಸಲ ಇನ್ನೂ ಪರವಾಗಿಲ್ಲ ಕಳೆದ ಬಾರಿಗಿಂತ. ಓಕೆ, ಶೇಕಡ 81.48%, ಅಂದರೆ 100 ಜನ ಇದ್ರೆ ಅದರಲ್ಲಿ 81ರಿಂದ 82 ಜನ ವೋಟ್ ಹಾಕ್ಬಿಟ್ಟಿದ್ದಾರೆ ಅಂತ. ಇನ್ನೊಂದು ಅಷ್ಟು ಜನ ಕಾರಣಾಂತರಗಳಿಂದಲೋ ಮಗದೊಂದು ವೋಟ್ ಹಾಕಕ್ಕೆ ಸಾಧ್ಯ ಆಗಿಲ್ಲ. ಮಂಡ್ಯ ಆಯಿತು. ಹಾಸನಕ್ಕೆ ಹೋಗೋಣ. ಇದು ಕೂಡ ತೀರಾ ಕುತೂಹಲ ಕೆರಳಿಸಿದಂತಹ ಕ್ಷೇತ್ರ. ಇಲ್ಲಿ ಈ ಸಲ ಪರವಾಗಿಲ್ಲ, ಕಳೆದ ಬಾರಿ ಥರನೇ ಕಾದ್ಕೊಂಡಿದ್ದಾರೆ. 2024 ಅಂದರೆ ನಿನ್ನೆ ನಡೆದಂತಹ ಎಲೆಕ್ಷನ್ನು ಶೇಕಡ 77.42% ಮತದಾನ ಆಗಿದೆ. ಅದೇ ಕಳೆದ ಬಾರಿ ಶೇಕಡ 77.27%, ಸ್ವಲ್ಪ ಮಟ್ಟಿಗೆ ಕುಸಿದಿದೆ ಸ್ವಲ್ಪ ನಂಬರ್ಸ್ನಲ್ಲಿ. ನೆಕ್ಸ್ಟ್ ಈಗ ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬಿಡೋಣ. ಹಾಸನ ನೋಡಿದ್ವಿ ಅಲ್ಲ, ಶೇಕಡ 77.42% ಮತದಾನ ಈ ಸಲ ಆಗಿದೆ. ಚಿಕ್ಕಬಳ್ಳಾಪುರ ಅಂದರೆ ಈ ಸಲ ಶೇಕಡ 76.82% ಮತದಾನ ಆಗಿದೆ. ಅದೇ ಕಳೆದ ಬಾರಿ ಅಷ್ಟೇ ಇತ್ತು, ಸ್ವಲ್ಪ ನಂಬರ್ಸ್ ಗ್ಯಾಪ್ ಬಂದಿದೆ. ಶೇಕಡ 76.75% ಹೋದ ಸಲ ಆಗಿತ್ತು, ಅಂದರೆ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಗೇನ್ ಆಗಿದ್ದಾರೆ ಅಂತ. ಓಕೆ, ನೆಕ್ಸ್ಟು ಚಾಮರಾಜನಗರ, ಸಿದ್ದರಾಮಯ್ಯ ಅವರ ಪ್ರತಿಷ್ಠೆಯ ಕಣ. ಈ ಸಲ ಶೇಕಡ 76.59% ಮತದಾನ ಆಗಿದೆ. ವೆರಿ ಗುಡ್ ಪರ್ಫಾರ್ಮೆನ್ಸ್ ಇಲ್ಲಿ. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಶೇಕಡ 73ಕ್ಕೆ ಸೀಮಿತ ಆಗಿತ್ತು, ಇಲ್ಲಿ ಶೇಕಡ 73.82%. ಈ ಸಲ ಪರವಾಗಿಲ್ಲ, ನಂಬರ್ಸ್ನ ಗೇನ್ ಮಾಡ್ಕೊಂಡಿದ್ದಾರೆ ಚಾಮರಾಜನಗರದವರು. ಓಕೆ, ಇನ್ನು ಕೊಡಗಿಗೆ ಹೋಗೋದಾದ್ರೆ, ಓಕೆ, ರಾಜವಂಶಸ್ಥರು ನಿಂತಿದ್ದಂತಹ ಕ್ಷೇತ್ರ ಮೈಸೂರು ಮತ್ತು ಕೊಡಗು. ಈ ಸಲ ಶೇಕಡ 70.45% ಮತದಾನ ಆಗಿದೆ. ಮೈಸೂರು ಮತ್ತು ಕೊಡಗು ಅಂತ ತಗೊಂಡಾಗ ಶೇಕಡ 70.45%. ಅದೇ ಕಳೆದ ಬಾರಿ ಶೇಕಡ 68.85%, 70 ದಾಟಿದ್ದಾರೆ ಈ ಸಲ. ಇಲ್ಲೂ ಕೂಡ ಗುಡ್ ಪರ್ಫಾರ್ಮೆನ್ಸ್. ಕೋಲಾರ ಈ ಸಲ ಶೇಕಡ 78.07% ಮತದಾನ, ಕಳೆದ ಬಾರಿಗಿಂತ ವೆರಿ ಗುಡ್ ಪರ್ಫಾರ್ಮೆನ್ಸ್ ಇಲ್ಲಿ. ಶೇಕಡ 75.76% 2019ರಲ್ಲಿ ಇತ್ತು, ಅಂದರೆ ಇದೇ 5 ವರ್ಷಗಳ ಹಿಂದೆ. ಈ ಸಲ 78ಕ್ಕೆ ಹೋಗಿದ್ದಾರೆ, 78 ಮೀರಿದ್ದಾರೆ. ಓಕೆ, ಇನ್ನು ಉಡುಪಿ ಚಿಕ್ಕಮಗಳೂರು, ಇಲ್ಲೂ ಪರವಾಗಿಲ್ಲ. ಈ ಸಲ ಶೇಕಡ 76.11% ಮತದಾನ ಆಗಿದೆ. ಅದೇ 5 ವರ್ಷದ ಹಿಂದೆ ಶೇಕಡ 75.85% ಮತದಾನ ಆಗಿತ್ತು. ಇದಿಷ್ಟು ಜಿಲ್ಲೆಗಳದ್ದಾದರೆ ಬೆಂಗಳೂರದು ಯಥಾಸ್ಥಿತಿ ಕಳಪೆ ಪ್ರದರ್ಶನ, ಹೇಳಬೇಕಾ ಬೇಡವಾ ಅನ್ನಂಗೆ ಆಗ್ಬಿಡುತ್ತೆ. ನೋಡ್ತಾ ಹೋಗೋಣ. ಇಲ್ಲೂ ಕೂಡ ಬೆಂಗಳೂರು ಕೇಂದ್ರದಲ್ಲಿ ಈ ಸಲ ಶೇಕಡ 52.81% ಮತದಾನ, ಜಸ್ಟ್ ಪಾಸ್ ಅಂತ ಹೇಳ್ಬೋದು ಅಷ್ಟೇ ಇವ್ರುಗಳಿಗೆ.
ಅದೇ 2019ರಲ್ಲಿ ಶೇಕಡ 54.32ರಷ್ಟು ಜಸ್ಟ್ ಪಾಸ್ ಅಂಡ್ ಕಳೆದ ಬಾರಿಗಿಂತ ಕಳಪೆ ಪ್ರದರ್ಶನ. ಅಷ್ಟೆಲ್ಲ ಹೇಳಿ ಮಾಧ್ಯಮಗಳಲ್ಲಾಗಿರ್ಬೋದು, ಸ್ಟಾರ್ಸ್ಗಳಾಗಿರ್ಬೋದು ಜಾಗೃತಿ ಮೂಡಿಸಿದ್ರು ಅದೇ ಹಣೆ ಬರ ಇಲ್ಲಿ. ಬೆಂಗಳೂರು ಉತ್ತರಕ್ಕೆ ಹೋಗೋಣ ನಾವು. ಬೆಂಗಳೂರು ಕೇಂದ್ರ ನೋಡಿದ್ವಿ ಅಲ್ವಾ. ಬೆಂಗಳೂರು ಉತ್ತರದಲ್ಲಿ ಈ ಸಲ ಶೇಕಡ 54.42ರಷ್ಟು ಮತದಾನ. ಅದೇ 2019ರಲ್ಲಿ 54.76ರಷ್ಟು ಮತದಾನ ಆಗಿತ್ತು. ಬೆಂಗಳೂರು ದಕ್ಷಿಣಕ್ಕೆ ಹೋಗೋದಾದ್ರೆ ಈ ಸಲ ಶೇಕಡ 52.15ರಷ್ಟು ಮತದಾನ ಆಗಿದೆ. 2019ರಲ್ಲಿ ಶೇಕಡ 52.07ರಷ್ಟು ಮತದಾನ ಆಗಿತ್ತು. ಗ್ರಾಮಾಂತರ ಇಂಪಾರ್ಟೆಂಟ್, ಒಂದ್ಸಲ ತಗೋಬಿಡೋಣ. ಈ ಸಲ ಶೇಕಡ 65.72ರಷ್ಟು ಮತದಾನ ಆಗಿದೆ. ಅದೇ 2019ರಲ್ಲಿ ಶೇಕಡ 64.94ರಷ್ಟು ಮತದಾನ ಆಗಿತ್ತು.